ಇಂಡಿಗೋ ಸಮಸ್ಯೆ ಯಾಕೋ ಬಗೆಹರಿಯುವಂಥ ಲಕ್ಷಣಗಳು ಕಾಣ್ತಾ ಇಲ್ಲ. 500ಕ್ಕೂ ಹೆಚ್ಚು ಫ್ಲೈಟ್ಗಳು ಕ್ಯಾನ್ಸಲ್ ಆಗಿವೆ, ಸಿಬ್ಬಂದಿ ಇಲ್ಲ. ಹೀಗಾಗಿ ಏನು ಅಂದರೆ ಪ್ರಯಾಣಿಕರು ಒದ್ದಾಡ್ತಾ ಇದ್ದಾರೆ. ಎಂಥ ಸ್ಥಿತಿ ಅಂತಂದರೆ ಈ ಹುಡುಗ ಹುಡುಗಿ ಇಲ್ದೇ ರಿಸೆಪ್ಷನ್ ಮಾಡಿರೋದು. ರಿಸೆಪ್ಷನ್ ಹುಡುಗ ಹುಡುಗಿ ಇಲ್ದೇನೆ ಹುಬ್ಳಿನಲ್ಲಿ ತಮ್ಮ ರಿಸೆಪ್ಷನನ್ನು ಯಾರ್ಯಾರು ಸೇರಿದ್ರು ಏನು ಎತ್ತ ಅಂತ ಇವರು ಮೊಬೈಲಲ್ಲಿ ನೋಡೋದು. ಎಂಥ ಸ್ಥಿತಿ ನೋಡಿ. ಇದು ಸರಿಯಾದ ಟೈಮಿಗೆ ವಿಮಾನಗಳು ಹಾರಾಡಲಿಲ್ಲ ಅಂದರೆ ಏನಾಗುತ್ತೆ ಅನ್ನೋಕ್ಕೊಂದು ಎಕ್ಸಾಂಪಲ್ ಇದು. ಹೇಳೋರಿಲ್ಲ ಕೇಳೋರಿಲ್ಲ ಇವ್ರ ಸಮಸ್ಯೆಗಳನ್ನು ಯಾರು ಕೂಡ ಕೇಳೋರಿಲ್ಲ. ನೋಡಿ ಈ ರೀತಿ ಭಜನೆ ಹೊಡಿತಾ ಕೂತ್ಕೊಂಡಿದ್ದಾರೆ. ಇನ್ನೇನು ಮಾಡಬೇಕು? ಪ್ರಯಾಣಿಕರು ಏನಂದರೂ ಕೂಡ ಅವ್ರೇನು ಮಾತಾಡ್ತಿಲ್ಲ, ಮಾತಾಡುವಂಥ ಸ್ಥಿತಿನಲ್ಲಿ ಇಲ್ಲ ಸಿಬ್ಬಂದಿ. ಇನ್ನು ಇವ್ರನ್ನ ನಿಯಂತ್ರಣ ಮಾಡುವಂಥದ್ದೇ ಒಂದು ದೊಡ್ಡ ಹರಸಾಹಸ ಆಗಿದೆ. ಜನ ಸುಮ್ಮನೆ ಇರ್ತಾರ? ಏನೇನು ಕೆಲಸ ಕಾರ್ಯಗಳಿರ್ತವೋ ಈ ಪರ್ಸನಲ್ ರೀಸನ್ಗಳಿಂದ ಹಿಡಿದು ಮೆಡಿಕಲ್ ರೀಸನ್ಗಳ ತನಕ ತುಂಬ ಇರ್ತವೆ. Solution to get us home. No. Give us a time. What is it? 5 hours. In 5 hours. Since 10:30 you cannot find a. How do you know that this is getting delayed? Because of that. Is this your famed service? ಸಿಕ್ಕ ಕಡೆಗೆ ಜನಗಳು ಮಲ್ಕೊಂಡಿದ್ದಾರೆ, ಸಿಕ್ಕ ಕಡೆಗೆ ಜನಗಳು ಹೊರಕೊಂಡಿದ್ದಾರೆ. ಅಂಥ ಸ್ಥಿತಿ. ಅದು ಬಾತ್ರೂಮ್ ಜಾಗ ಆಗಿರ್ಬೋದು, ಅದು ಲಿಫ್ಟ್ ಮೂಲೆ ಆಗಿರ್ಬೋದು, ಜಾಗ ಸಿಕ್ಕರೆ ಸಾಕು. ಯಾಕಂದರೆ ವಿಮಾನಯಾನ ನೋಡೋರಿಗೆ ಹೆಂಗೆ ಗೊತ್ತೇ, ಅವರೇನಪ್ಪ ಆರಾಮಾಗಿ ವಿಮಾನದಲ್ಲಿ ಓಡಾಡ್ತಾರೆ ಅಂತ. ಅದಕ್ಕಿಂತ ಮೊದಲು 1 ಗಂಟೆ ಹೋಗಬೇಕಾ? ಬೆಂಗಳೂರಿನಂಥ ಕಡೆಗೆ ಏನಾದರೂ ಹೋಗಬೇಕು ಅಂದರೆ 2 ಗಂಟೆ 3 ಗಂಟೆ ಮೊದಲೇ ಹೊರಟಿರಬೇಕು. 3 ಅವರ್ಸು. ಅದರಲ್ಲೂ ಬೆಳಗ್ಗೆ ಅಂದರೆ ಮುಗಿದೋಯ್ತು ಕತೆ. ಬೆಳಗ್ಗೆ ಬೇಗ ಎದ್ದಿರಬೇಕು, ಮತ್ತು ಬೇಗ ಹೋಗಬೇಕು. 3 ಗಂಟೆಗಳು ಅಲ್ಲೇ ಹೋಗ್ಬಿಡುತ್ತೆ. ಕೂತಲ್ಲೇ ನಿದ್ದೆ ಹೊಡಿತಾರೆ. ನೀವು ನಿಜವಾಗ್ಲೂ ಅವರ ನೋಡಿ ಪಾಪ ಇವ್ರಿಗೆ ಸಮಸ್ಯೆ ಇದೆ, ಓಡಾಡೋಕ್ಕೂ ಆಗ್ತಿಲ್ಲ, ವೀಲ್ ಚೇರ್ ಮೇಲಿದ್ದಾರೆ. ಏನಾಗಬೇಕು? ಅವ್ರೇನಾದರೂ ಟಾಯ್ಲೆಟಿಗೆ ಹೋಗಬೇಕು ಅಂತಂದ್ರೂ ಕೂಡ ಪರದಾಡಬೇಕು. ಅಂಥ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ನವೀನ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ನವೀನ್, ಏನಿದು ಕಥೆ ಇದು? ಯಾಕೆ ಹಿಂಗೆ ಆಗ್ತಾ ಇದೆ? ಯಾಕಂದರೆ ಏನಾದರೂ ರೀಸನ್ ಕೊಟ್ಟಿದ್ದಾರಾ ಯಾಕೆ ಹಿಂಗೆ ಆಗ್ತಾ ಇದೆ ಅಂತ? ಜೊತೆಗೆ ಏನಾದರೂ ಆ ರೀತಿ ಇದ್ದರೆ ಮೊದಲೇ ಕ್ಯಾನ್ಸಲ್ ಮಾಡಬೇಕಪ್ಪ, ಏನಾದರೂ ಇನ್ಫಾರ್ಮ್ ಮಾಡಬೇಕು. ಒಂದು ಸರಿ ಕ್ಯಾನ್ಸಲ್ ಆಗುತ್ತೆ, ಕ್ಯಾನ್ಸಲ್ ಆದಾಗ ಅವ್ರು ನೆಕ್ಸ್ಟ್ ಫ್ಲೈಟನ್ನು ಬುಕ್ ಮಾಡ್ತಾರೆ, ನೆಕ್ಸ್ಟ್ ಫ್ಲೈಟ್ ಅದು ಕೂಡ ಮುಂದಕ್ಕೆ ಹೋಗುತ್ತೆ ಆ ಟೈಮು ಕೂಡ. ಹೀಗೆ ಹಗಲು ರಾತ್ರಿ ಅಲ್ಲೇ ಇರೋವಂಥ ಸ್ಥಿತಿ ಬಂದುಬಿಟ್ಟಿದೆಯಲ್ಲ, ಏನು ನಡೀತಾ ಇದೆ? ಖಂಡಿತ ರಂಗನಾಥ್, ಏನೊಂದು ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಕ್ಷರಶಃ ಇವತ್ತು ದುಸ್ಥಿತಿ ಅಂತಲೇ ಹೇಳ್ಬೋದು. ಯಾಕಂದರೆ ಪ್ರಯಾಣಿಕರು ಎಷ್ಟರ ಮಟ್ಟಿಗೆ ಪಾಪ ಪರದಾಡ್ತಾ ಇದ್ದಾರೆ ಅಂದರೆ ಅವ್ರು ನೋಡೋದಕ್ಕೂ ಸಹ ಆಗ್ತಾಯಿಲ್ಲ. ಯಾಕಂದರೆ ಬಾತ್ರೂಮ್ ಸಿಕ್ಕರೆ ಬಾತ್ರೂಮ್ ಏರಿಯಾ, ಮೆಟ್ಲು ಸಿಕ್ಕರೆ ಮೆಟ್ಲ ಬಳಿ ಸೇರಿದಂತೆ ಎಲ್ಲಿ ಸಿಕ್ಕಿದ್ರೆ ಅಲ್ಲೆಲ್ಲ ಕುತ್ಕೊಂಡು ಪಾಪ ಕಾಲಹರಣವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಸಹ ಪ್ರಮುಖವಾಗಿ ಊಟ ತಿಂಡಿಗೂ ಸಹ ಪರದಾಡುವಂಥ ಪರಿಸ್ಥಿತಿ. ಒಳಭಾಗದಲ್ಲಿ ಕೆಲವೇ ಅಂಗಡಿ ಮುಂಗಟ್ಟುಗಳಿದ್ದಾವೆ. ಆದರೆ ಆ ಅಂಗಡಿ ಮುಂಗಟ್ಟುಗಳು ದುಪ್ಪಟ್ಟು ಹಣವನ್ನು ಕೊಟ್ಟು ಆ ಊಟ ತಿಂಡಿಯನ್ನು ಖರೀದಿ ಮಾಡಬೇಕು. ಜೊತೆಗೆ ಅಲ್ಲೂ ಸಹ ಊಟ ತಿಂಡಿ ಖರೀದಿ ಮಾಡೋದಕ್ಕೂ ಸಹ ಗಂಟೆಗಟ್ಟಲೆ ಕ್ಯೂನಲ್ಲಿ ನಿಲ್ಲಬೇಕು. ಇಂಥ ಪರಿಸ್ಥಿತಿ. ಅದರಲ್ಲೂ ಪ್ರಯಾಣಿಕರು ದುಪ್ಪಟ್ಟಾಗಿದ್ದಾರೆ. ಪ್ರಮುಖವಾಗಿ ಪ್ರತಿನಿತ್ಯ 1 ಲಕ್ಷ ಅಷ್ಟು ಜನ ಪ್ರಯಾಣಿಕರು ಕೆಂಪೇಗೌಡ ಏರ್ಪೋರ್ಟಿಂದ ಬೇರೆ ಕಡೆ ಪ್ರಯಾಣವನ್ನು ಬೆಳೆಸ್ತಾರೆ. ಆದರೆ ಇವತ್ತು ಅದು ದುಪ್ಪಟ್ಟಾಗಿದೆ. ಹೀಗಾಗಿ ದುಪ್ಪಟ್ಟಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಏರ್ಪೋರ್ಟಲ್ಲಿ ಮೂಲ ಸೌಕರ್ಯಗಳ ಕೊರತೆ ಸಹ ಎದ್ದು ಕಾಣ್ತಾ ಇದೆ. ಶೌಚಾಲಯಗಳು ಸೇರಿದಂತೆ ಸಾಕಷ್ಟು ಕಡೆ ಪ್ರಯಾಣಿಕರು ತುಂಬಿ ತುಳುಕ್ತಾ ಇದ್ದಾರೆ. ರಾತ್ರಿಯಿಂದಲೂ ಸಹ ನಿದ್ದೆ ಮಾಡೋದಕ್ಕೂ ಸಹ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ, ಆ ಒಂದು ಪರಿಸ್ಥಿತಿ. ಜೊತೆಗೆ ಈಗಾಗಲೇ ಫ್ಲೈಟ್ಗಳು ಕ್ಯಾನ್ಸಲ್ ಆಗ್ತಿದೆ. ಬೇಗ ಹೋದರೆ ಏನಾದರೂ ಫ್ಲೈಟ್ ಸಿಗ್ಬೋದಾ ಅಂತೇಳಿ 2 ಗಂಟೆ 1 ಗಂಟೆ ಮುಂಚಿತವಾಗಿ ಬರ್ತಕ್ಕಂಥವ್ರು 3-4 ಗಂಟೆ ಮುಂಚಿತವಾಗಿ ಬರ್ತಾ ಇದ್ದಾರೆ. ಆ ಥರ ಬಂದವರು ಮತ್ತೆ 4-5 ಗಂಟೆಗಳ ಕಾಲ ಏರ್ಪೋರ್ಟಲ್ಲೇ ಕುಳಿತುಕೊಂಡು ಇರ್ತಕ್ಕಂಥ ಪರಿಸ್ಥಿತಿ. ಅದ್ರ ಜೊತೆಗೆ ಏರ್ಲೈನ್ ಸಿಬ್ಬಂದಿ ಯಾವುದೇ ಒಂದು ಮಾಹಿತಿ ಕೊಡ್ತಾ ಇಲ್ಲ, ಸ್ಪಷ್ಟ ಮಾಹಿತಿ ಕೊಡ್ತಾ ಇಲ್ಲ. ಆದರೆ ಬುಕ್ಕಿಂಗನ್ನು ಮಾತ್ರ ನಿರಂತರವಾಗಿ ಮಾಡಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಈಗಲೂ ಸಹ ಏನು ವೆಬ್ಸೈಟ್ನಲ್ಲಿ ನಾವು ಆನ್ಲೈನ್ ಟಿಕೆಟ್ ಬುಕ್ ಮಾಡೋದಾದರೆ ಬುಕ್ಕಿಂಗ್ ತಗೊಳ್ತಾ ಇದೆ, ಅಮೌಂಟನ್ನು ಪೇ ಮಾಡಿಸ್ಕೊಳ್ತಾ ಇದ್ದಾರೆ. ಅಂದರೆ ಬುಕ್ಕಿಂಗ್ ಮಾಡಿಸ್ಕೊಳ್ಳೋದಂತ ಇರ್ತಕ್ಕಂಥ ಒಂದು ಮಾಡ್ತಾ ಇರ್ತಕ್ಕ ಶ್ರದ್ಧೆ ಇವರಿಗೆ ಇಲ್ಲಿ ಸರ್ವಿಸ್ ಕೊಡೋದಕ್ಕೆ ಇಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೊತೆಗೆ ಏನಪ್ಪ BP ಶುಗರ್ ಸೇರಿದಂತೆ ಸಾಕಷ್ಟು ಸಮಸ್ಯೆಗಳಿಂದ ಬಂದಿರತಕ್ಕಂಥವ್ರು, ಮೆಡಿಕಲ್ ಎಮರ್ಜೆನ್ಸಿಗೆ ಹೋಗ್ತಕ್ಕಂಥವ್ರು, ಈ ರೀತಿ ಸಾಕಷ್ಟು ಜನ ನಾನಾ ರೀತಿಯ ಕೆಲಸಕ್ಕೆ ಹೋಗೋದಕ್ಕೂ ಸಹ ಸಾಕಷ್ಟು ಅಡೆತಡೆ ಆಗ್ತಾ ಇದೆ. ಇನ್ನು ಪ್ರಮುಖವಾಗಿ ಇದೀಗ ನಾವು ಏರ್ಪೋರ್ಟ್ನ ಡಿಪಾರ್ಚರ್ ಗೇಟ್ ಬಳಿ ಇದ್ದೀವಿ. ಇಲ್ಲೂ ಸಹ ನೋಡ್ತಾ ಇರೋದು ಪ್ರಮುಖವಾಗಿ ಯಾವಾಗಲೂ ಸಹ ಏನು ಡಿಪಾರ್ಚರ್ ಗೇಟ್ ಖಾಲಿ ಇರುತ್ತೆ, ಅರೈವಲ್ ಗೇಟ್ ಫುಲ್ ರಶ್ ಆಗಿರುತ್ತೆ. ಆದರೆ ಇವತ್ತು ಆ ಡಿಪಾರ್ಚರ್ ಗೇಟ್ ಬಳಿ ಹೋಗೋದಕ್ಕೆ ಏನು ಪಿಕಪ್ ಮಾಡ್ಕೊಂಡು ಹೋಗೋದಕ್ಕಿಂತ ಡ್ರಾಪ್ ಮಾಡಿ ಹೋಗೋ ಸ್ಥಳದಲ್ಲೇ ಪ್ರಯಾಣಿಕರು ವಾಪಸ್ ಹೋಗ್ತಾ ಅಂತ ಪ್ರಯತ್ನ ಮಾಡ್ತಾರೆ.
ಮಾಡ್ತಾ ಇದ್ದಾರೆ. ಯಾಕಂದರೆ ಇಲ್ಲಿಗೆ ಬರ್ತಕ್ಕಂಥವ್ರು ಕ್ಯಾಬ್ಗಳಲ್ಲಿ ಬರ್ತಾ ಇದ್ದಾರೆ, ಕ್ಯಾಬಲ್ಲಿ ಬಂದು ಇಲ್ಲೇ ಇಳ್ಕೊಂಡು ಇಲ್ಲಿನ ಪರಿಸ್ಥಿತಿಯನ್ನು ನೋಡಿ ಬೇಡಪ್ಪ ಈ ಸಹವಾಸವೇ ಬೇಡ ಅಂತೇಳಿ ವಾಪಸ್ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾಯಿದೆ. ಈ ಬಗ್ಗೆ ಕೇಳೋದಕ್ಕೆ ಅವರು ಏರ್ಲೈನ್ ಸಿಬ್ಬಂದಿ ಯಾರೊಬ್ಬರು ಸಹ ಹೇಳ್ತಾ ಇಲ್ಲ. ಕೇವಲ ಟೆಕ್ನಿಕಲ್ ಇಶ್ಯೂ ಅಂತೇಳಿ 1 ಗಂಟೆ ವೆಯ್ಟ್ ಮಾಡಿ 2 ಗಂಟೆ ವೆಯ್ಟ್ ಮಾಡಿ ಅಂತೇಳಿ ಮಾತ್ರ ಕಲಿಸ್ತಾ ಇದ್ದಾರೆ. ಈ ರೀತಿ ಆದರೆ ನಾವು ಯಾವ ರೀತಿ ಪ್ರಯಾಣ ಮಾಡಬೇಕು, ನಮಗೆ ಯಾರು ಟಿಕೆಟ್ ನೀಡ್ತಾರೆ ಹಣಕ್ಕೆ ಯಾರು ಹೊಣೆ, ಇಲ್ಲಿ ಖರ್ಚು ಮಾಡೋದಕ್ಕೆ ಯಾರು ಹೊಣೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರಯಾಣಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಾಗ್ವಾದಕ್ಕೂ ಸಹ ಇಳಿದುಬಿಟ್ಟಿದ್ದಾರೆ. ಯಾಕಂದರೆ ಯಾರೂ ಸಹ ಸಮರ್ಪಕವಾದಂಥ ಉತ್ತರವನ್ನು ಕೊಡದೇ ಇರತಕ್ಕಂಥಲ್ಲಿ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಕೋಪ ಬರ್ತಾ ಇದೆ. ಈ ಕೋಪ ಬಂದಂಥ ಸಂದರ್ಭದಲ್ಲಿ ಏರ್ಲೈನ್ ಸಿಬ್ಬಂದಿ ವಿರುದ್ಧ ತಮ್ಮ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ. ನೀವು ಕಾಲಹರಣ ಅಂದ್ರಿ, ಅದು ಕಾಲಹರಣ ಅಲ್ಲ, ಅದು ಪಾಪ ಏನು ಅಂದರೆ ಈ ಟೈಮ್ ಪಾಸ್ ಆದ್ರೆ ಸಾಕಪ್ಪ ಅವರು ಅಂತ ಟೈಮನ್ನು ಮುಂದಕ್ಕೆ ಹಾಕಬೇಕಲ್ಲ. ಕೆಲವರು ಭಜನೆ ಮಾಡ್ತಾ ಇದ್ದಾರೆ, ಕೆಲವರು ಕೂತಲ್ಲಿ ನಿದ್ದೆ ಹೊಡಿತಾ ಇದ್ದಾರೆ. ಇಂಥ ಸ್ಥಿತಿ.